ಅಲ್ಲ ಯಾಕೆ ವರುಣ್ ಅಲ್ಲ 3-4 ದಿವಸ ಆಯ್ತು ಕಾಲೇಜಿಗೂ ಬರ್ತಿಲ್ವಲ್ಲ, ಏನಿಲ್ಲ, ಏನ್ ಪ್ರಾಬ್ಲಮ್ ಆಗಿರ್ಬೇಕು? 3-4 ದಿವಸ ಅಲ್ಲ, ಅಲ್ಲೇ ವೀಕ್ ಹತ್ತತ್ರ ಆಗೋಯ್ತು, ವೀಕ್ ಆಯ್ತು, ಅವ್ನು ಬರ್ತಾನೆ ಇಲ್ಲ. ಅಟ್ಲೀಸ್ಟ್ ಒಂದ್ ದಿವಸ ಕಾಲೇಜಿಗೆ ಅಬ್ಸೆಂಟ್ ಆದ್ರೆ ಅವನು ನನಗೆ ಬಂದು ಮಾತಾಡ್ಸ್ಕೊಂಡು ಹೋಗೋನು, ಇಲ್ಲ ಗೇಟ್ ಹತ್ರನಾರು ಬರೋನು, ಇಲ್ಲ ಫ್ರೆಂಡ್ಸ್ಗಳ ಹತ್ರನಾದ್ರೂ ಏನಾದ್ರೂ ಹೇಳಿರೋನು. ಬಟ್ ಅಲ್ಲಿ ವೀಕ್ ಆಗೋಯ್ತು ಅಲ್ಲ, ಅಟ್ಲೀಸ್ಟ್ ನಮ್ಮ ಮನೆ ಅಲ್ಲ ಮನೆ ಮುಂದ್ಲಾಸ ಆದ್ರೂ ಹೋಗೋನು, ಏನು ಹೋಗ್ತಿಲ್ವಲ್ಲ, ಮಾತಾಡ್ಸ್ತಾನೆ ಇಲ್ವಲ್ಲ, ಅಲ್ಲಿ ವೀಕ್ ಆಗೋಯ್ತು. ಏನಾರ ತೊಂದರೆ ಏನಾರು ಆಗೋಯ್ತಾ? ಏನ್ ಪ್ರಾಬ್ಲಮ್ ಆಗಿರ್ಬೇಕು? ಏನು ತೊಂದರೆ ಆಗ್ದಲೆ ಅವನು ಈಗೆಲ್ಲ ಮಾಡಲ್ವಲ್ಲ, ಏನು ಪ್ರಾಬ್ಲಮ್ ಆಗಿರ್ಬೇಕು? ಮನೇಲಿ ಏನಾದರೂ ತೊಂದರೆ ಆಗಿರ್ಬೇಕಾ? ಯಾವ ರೀತಿ ಅವನಿಗೆ ಮೀಟ್ ಆಗೋದು ಒಂದು ಗೊತ್ತಾಗ್ತಿಲ್ವಲ್ಲ. ಸಾಮಾನ್ಯಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ವರುಣ್ ಬರ್ತಾನೆ ಇಲ್ಲ ಕಾಲೇಜ್ಗೆ ಪಾಪ. ಹೀಗೆ ಬಿಟ್ರೆ ಆಗಲ್ಲ, ನಾನೇ ಹೋಗ್ಬಿಟ್ಟು ಏನ್ ಪ್ರಾಬ್ಲಮ್ ಆಗೈತೆ ಅಂತ ಕೇಳ್ತೀನಿ. ಅಟ್ಲೀಸ್ಟ್ ಅವನಿಗೆ ಏನಾದರೂ ತೊಂದರೆ ಆಗಿದ್ರೆ ನನಗೆ ಬಂದು ಮಾತಾಡಿಸ್ತಿಲ್ವಲ್ಲ ನೀನು ಅಂತ ಬೇಜಾರು ಮಾಡ್ಕೊಳ್ತಾನೆ ಪಾಪ. ನಾನೇ ಹೋಗ್ಬಿಟ್ಟು ಸಾಮಾನ್ಯಕ್ಕೆ ಇದ್ರೆ ಅವ್ರ ತೋಟದ ಹತ್ರ ಇರ್ತಾನೆ, ಹೆಂಗಿದ್ರು ಅವ್ರ ತೋಟದ ಪಕ್ಕದಲ್ಲೇ ಅಲ್ವಾ ನಮ್ಮ ತೋಟನೂ ಇರೋದು. ನಮ್ಮ ತೋಟದಲ್ಲಿ ಇನ್ನೇನು ಕೆಲಸವ್ರು ಅವರು ಇವರು ಎಲ್ಲ ಬಂದಿರ್ತಾರೆ, ಹೋಗಿ ಅವ್ರಿಗೆ ಮಾತಾಡ್ಸೋ ರೀತಿ ಹೋಗಿ ಎಲ್ಲ ತೋಟ ನೋಡ್ಕೊಂಡ್ ಬರಂಗ್ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಏನ್ ಪ್ರಾಬ್ಲಮ್ ಆಗಿದೆ ಅಂತ ಅವಾಗ್ಲಾದ್ರೂ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಅವನಿಗೆ ಏನಾದ್ರೂ ಪ್ರಾಬ್ಲಮ್ ಏನಾದ್ರು ಆದ್ರೆ ಅವ್ರ ಫ್ರೆಂಡ್ಸ್ ಸರ್ಕಲ್ಗಾರೋ ಫ್ರೆಂಡ್ಸ್ಗಳಿಗೆ ಯಾರಿಗಾದ್ರೂ ಹೇಳೋನು, ಬಟ್ ಯಾರಿಗೂ ಹೇಳಿಲ್ವಲ್ಲ, ಅದೇ ನನಗೆ ಭಯ ಆಗ್ತಿರೋದು. ಏನ್ ಪ್ರಾಬ್ಲಮ್, ಏನ್ ತೊಂದರೆ ಆಗೈತೋ ಏನೋ ಪಾಪ. ಹೋಗಿ ಬರ್ತೀನಿ, ಇನ್ನೇನ್ ಮಾಡ್ಲಿ, ನಾನೇ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಆಗಳ ಪಾಪ ಎಲ್ಲ ಹೋಗ್ತಿದ್ದಾಳೆ ರಮ್ಯಾ. ರಮ್ಯಾ ಅಮ್ಮಣಿ, ಎಲ್ಲಮ್ಮ ಹೋಗ್ತಿರೋದು? ಅಯ್ಯೋ ಅಪ್ಪ, ಎಲ್ಲ ಹೋಗ್ತಿಲ್ಲಪ್ಪ, ಇಲ್ಲೇ ತೋಟದ ಹತ್ರ ಹೋಗಿ ಬರೋಣ ಅಂತ ಹೋಗ್ತಿದ್ದೀನಿ. ಅಲ್ಲಿ ತೋಟದ ಹತ್ರ ನನಗೂ ಬೇಜಾರಾಗ್ತಿತ್ತು ಮನೆ ಹತ್ರ ಕುಂತು, ಹಂಗಾಗಿ ಇನ್ನೇನು ಮಾಡೋಣಪ್ಪ, ಹೋಗಿ ಅಲ್ಲಿ ಕೆಲಸದವರೆಲ್ಲ ಬಂದಿರ್ತಾರಲ್ಲ ನೋಡ್ಕೊಂಡು, ಕೆಲಸ ಎಲ್ಲ ಮಾಡ್ತಿದಾರ ಎಲ್ಲ ನೋಡ್ಕೊಂಡು, ತೋಟದವೆಲ್ಲ ಅಡ್ಡಾಡ್ಕೊಂಡು ಹಿಂಗೆ ಬರ್ತೀನಪ್ಪ. ನನಗೂ ಬೇಜಾರಾಗ್ತಿದೆ ಮನೆ ಹತ್ರ. ಹೌದೇನಮ್ಮ, ಬೇಜಾರಾಗ್ತೈತಾ? ಅಲ್ಲ ಕಣಮ್ಮ, ತೋಟದ ಹತ್ರ ಹೋಗ್ತಿದ್ಯಾ ಹಂಗಾರೆ? ನಾನು ಬರೋಣ ನಿನ್ನ ಜೊತೆ. ನಾನು ಬೇರೆ ಸ್ವಲ್ಪ ತಿಂಡಿ ಗಿಂಡಿ ಏನೂ ಮಾಡಿಲ್ಲ. ಈಗ ಒಂದು ಕೆಲಸ ಮಾಡು, ನೀನು ಹೋಗಿರುವ, ನಾನು ತಿಂಡಿ ಗಿಂಡಿ ಮಾಡ್ಕೊಂಡು ಆಮೇಕಿಂದ ಬರ್ತೀನಿ, ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಕೊಂಡು ಬರ್ತೀನಿ. ನೀನು ಹೋಗು ಹಂಗಾರೆ ತೋಟದ ಹತ್ರ. ಸರಿ ಕಣಪ್ಪ, ಆಯ್ತು, ಹಂಗೆ ಮಾಡ್ತೀನಿ ಕಣಿ. ಹೇಳು ಪಾಪ. ಲೇ ವರುಣ, ಎಲ್ಲೋದೋ ಇಲ್ಲಿ ಬಾರ ಪಾಪ ಇಲ್ಲಿ. ಪಾಪ. ಯಾಕಪ್ಪ, ಯಾಕೆ ಕೂತ್ಕೊಂಡ್ತಿರಂಗಿದ್ದೀರಾ? ತಿಂಡಿ ತಿನ್ಕೊಂಡು ಬಂದೇನಪ್ಪ ನೀನು? ಯಾಕೆ ತಿಂಡಿ ತಿನ್ಕೊಂಡು ಇಷ್ಟು ಬಿರಿನೇ ಬಂದುಬಿಟ್ಟಿದೀಯಾ? ನಾನು ನೋಡ್ಕೊಳ್ತೀನಿ ತೋಟದ ಹತ್ರ ಏನು ಕೆಲಸ ಇದ್ರು ನಾನು ನೋಡ್ಕೊಂಡು ಬರ್ತೀನಿ. ನೀನು ಆರಾಮಾಗಿ ತಿಂಡಿ ತಿನ್ಕೊಂಡು ಒಂದು ಸ್ವಲ್ಪ ಸುಧಾರಿಸ್ಕೊಳಪ್ಪ ಅಂತ ಹೇಳ್ತಿದ್ದೀನಿ. ನಿನಗೆ ಹುಷಾರು ಬೇರೆ ಇಲ್ಲ ನಿನಗೆ. ಡಾಕ್ಟ್ರು ರೆಸ್ಟ್ ತಗೊಳಕ್ಕೆ ಹೇಳಿದ್ದಾರೆ, ಆದ್ರೂ ನೀನು ಬಂದು ಇನ್ನೂ ತೋಟದ ಹತ್ರ ಬಂದು ಇರ್ತೀಯಲ್ಲಪ್ಪ ನೀನು. ಹೋಗು, ನೀನು ಮಂತ ಹೋಗ್ಬಿಟ್ಟು ಒಂದು ಗಳಿಗೆ ಸುಧಾರಿಸ್ಕೋಬೇಕು. ತಿಂಡಿ ತಿಂದಿದ್ಯಾ, ಮಾತ್ರೆ ಎಲ್ಲ ನುಂಗಿದೆಯಾ, ಆರಾಮಾಗಿ ಮಲ್ಕೋಬೇಕು. ಅದೇನಿದ್ರು ತೋಟದಲ್ಲಿ ನಾನು ಕೆಲಸಗಳೆಲ್ಲ ನೋಡ್ಕೊಳ್ತೀನಿ. ಅಯ್ಯೋ ಇಲ್ಲ ಕಣ್, ಸುಮ್ಕಿರ್ ಮಗ ಅತ್ಲಾಗಿ. ನನಗೆ ಮಂತಾವ್ ಕೂತ್ಕೊಳಕ್ಕೆ ಆಗಲ್ಲ ಕಣ ಮಗ, ಬಲು ಬೇಜಾರಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ನೀನು ಬೇರೆ ಅಲ್ಲೇ ಕಾಲೇಜಿಗೆ ಹೋಗಿ ಅಲ್ಲೇ 2-3 ದಿವಸದ ಮೇಲಾಗೋಯ್ತು. ನನಗೆ ಹುಷಾರಿಲ್ಲ ಅಂತ ಬೇರೆ ಆಸ್ಪತ್ರೆಯಲ್ಲಿ ಬೇರೆ ಅಡ್ಮಿಟ್ ಮಾಡ್ಕೊಂಡು ಎಲ್ಲ ಆಸ್ಪತ್ರೆಗೆಲ್ಲ ತೋರಿಸ್ಕೊಂಡು, ತಿರ್ಗಾ ಇಲ್ಲಿ ತೋಟದ ಹತ್ರ ಎಲ್ಲ ಕಾಯಿ ಎಲ್ಲ ಕೀಳ್ಸ ಯಾರೂ ಇಲ್ಲ ಅಂತ ಬಂದಿಲ್ಲೆಲ್ಲ ಕೆಲಸಗಳೆಲ್ಲ ಮಾಡ್ತಿದ್ಯಾ ಪಾಪ ನೀನು. ಹೋದ ಮಗಿಗೆ ನಾನು ಕರ್ಕೊಂಡು ಬರ್ತು ಇಲ್ಲಿ ಕೆಲಸ ಮಾಡಿಸ್ತಿದ್ದೀನಲ್ಲ ಮಗ, ನನಗೆ ಬಲು ಬೇಜಾರಾಗೋಗ್ಬಿಟ್ಟೈತೆ ಮಗ. ನನಗೆ ಏನು ಕಷ್ಟ ಆದರೂ ಪರವಾಗಿಲ್ಲ ಮಗ, ನನಗಿವಾಗ ಹುಷಾರಾಗೈತೆ. ಮಾತ್ರೆ ಎಲ್ಲ ನುಂಗ್ಕೊಂಡು ನಾನು ಹೆಂಗ ಕೆಲಸ ಮಾಡ್ತೀನಿ ಪಾಪ. ನೀನು ಕಾಲೇಜಿಗೆ ಹೋಗಪ್ಪ, ನಾಳೆಯಿಂದ ಬೇಜಾರು ಮಾಡ್ಕೋಬೇಡ. ಕಾಲೇಜಿಗೆ ಓದಿ ಚೆನ್ನಾಗಿ ಓದಪ್ಪ. ನಾನು ನನಗೆ ಬೋರಿ ಕೆಲಸ ಮಾಡ್ಕೊಂಡು ಇರ್ಬೇಡ್ಕಣ ಮಗ, ನೀನು ಚೆನ್ನಾಗಿ ಓದಬೇಕು ಪಾಪ. ಭಾಳ ಕಷ್ಟಪಟ್ಟು ಅಷ್ಟೊಂದೆಲ್ಲ ಚೆನ್ನಾಗಿ ಓದ್ತಿದ್ಯಾ, ಎಲ್ಲರೂ ಹೇಳ್ತಾರೆ, ಮೇಷ್ಟ್ರು ಅವರೆಲ್ಲರೂ ಹೇಳ್ತಾರೆ. ನಿಮ್ಮ ಮಗ ಮಾತ್ರ ಭಾಳ ಬುದ್ಧಿವಂತ, ಗುಣವಂತ, ಚೆನ್ನಾಗೂ ಓದ್ತಾನೆ, ಚೆನ್ನಾಗಿ ಓದಿಸ್ರಿ ಗೌಡ್ರೆ ಅಂತ ಎಲ್ಲ ಹೇಳಿದ್ದಾರೆ ನನಗೆ ಮಗ. ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೊಬೇಡ ಕಣ ಮಗ. ನೀನು ಚೆನ್ನಾಗಿ ಓದ್ಬೇಕಣಪ್ಪ. 2-3 ದಿವಸ ಕಾಲೇಜಿಗೆ ಬೇರೆ ರಜೆ ಹಾಕೊಂಡ್ಬಿಟ್ಟಿದ್ಯಾ, ನನಗೆ ಹುಷಾರಿಲ್ಲ ಅಂತ ಬೇರೆ. ನಾಳೆಯಿಂದ ಕಾಲೇಜಿಗೆ ಹೋಗಪ್ಪ. ಹೋಗ್ತೀನಿ ಕಣ್, ಹೇಳಪ್ಪ, ಹೋಗೋದಕ್ಕೆ ನನಗೇನು ತೊಂದರೆ ಇಲ್ಲ. ನನಗೂ ಓದೋದು ಬರೆಯೋದು ಚೆನ್ನಾಗಿ ಭಾಳ ಇಷ್ಟ ಕಣಪ್ಪ. ಒಳ್ಳೆ ಕೆಲಸ ತಗೋಬೇಕು, ಗೌರ್ಮೆಂಟ್ ಕೆಲಸ ತಗೋಬೇಕು, ಚೆನ್ನಾಗಿ ಓದಬೇಕು ಅನ್ನೋದೇ ನನಗೂ ಆಸೆ ಇರೋದು. ಆದರೆ ಏನು ಮಾಡ್ತೀಯಾ, ನಿನಗೆ ಬೇರೆ ಹುಷಾರಿಲ್ವಲ್ಲ, ಡಾಕ್ಟ್ರ್ ಬೇರೆ ನಿಮ್ಮ ತಂದೆಯವ್ರಿಗೆ ರೆಸ್ಟ್ ಕೊಡಬೇಕು ಕಣಪ್ಪ, ಜಾಸ್ತಿ ಕೆಲಸಗಳು ಮಾಡಬಾರ್ದು, ಸ್ವಲ್ಪ ರೆಸ್ಟ್ ತಗೋಬೇಕು, ಹುಷಾರಿಲ್ಲ ಅವರಿಗೆ ಅಂತ ಬೇರೆ ಹೇಳಿದ್ದಾರೆ. ಹಂಗಾಗಿ ನಿನಗೆ ಜಾಸ್ತಿ ನನಗೆ ಕೆಲಸ ಮಾಡಿಸೋದಕ್ಕೆ ನಿನ್ನ ಮೇಲೆ ಇಷ್ಟ ಇಲ್ಲ ಕಣಪ್ಪ ನಿನಗೆ. ಅದೇ ನನಗೆ ಪ್ರಾಬ್ಲಮ್ ಆಗ್ತಿರೋದು. ನೋಡಿ ಇವಾಗ ನಾನು ತೋಟದ ಹತ್ರ ಎಲ್ಲ ಕಾಯೆಲ್ಲ ಕೀಳಿಸಿದ್ದೀನಿ, ನೀರೆಲ್ಲ ಬಿಟ್ಟಿದ್ದೀನಿ. ಇನ್ನೇನು ಹೋಗಿ ನೀರು ಬಿಡಬೇಕು ಇವಾಗ. ಕಾಯೆಲ್ಲ ಕೀಳಿಸಿದ್ರೆ ಇನ್ನೇನು ತೋಟದಲ್ಲಿ ಅಷ್ಟೊಂದೇನು ಕೆಲಸ ಏನಿಲ್ಲ. ನಾಳೆ ಉಕ್ಕೆ ಹೊಡೆಯೋರು ಬರ್ತಾರೆ, ತೋಟಕ್ಕೆಲ್ಲ ಉಕ್ಕೆಲ್ಲ ಒಡಿಸಿ ಅತ್ಲಾಗಿ
ಪೂರ ಆರಾಮಾಗ್ಬಿಡುತ್ತೆ. ಅಷ್ಟೇನು ಕೆಲಸಗಳೇನಿರಲ್ಲ. ನೀನು ಅಮ್ಮ ಆರಾಮಾಗಿ ಇರ್ರಿ ಮನೆ ಹತ್ರ. ನಾನು ಆಮೇಲಿಂದ ಕಾಲೇಜಿಗೆ ಹೋಗ್ತೀನಿ. ಸರಿ ಏನಪ್ಪ? ಸರಿ ಕಣ್ಮಗ, ಆಯಿತು. ಹ್ಞೂ, ನಾನು ನಿನ್ನಂಥ ಮಗನ ಪಡಿಯೋಕ್ಕೆ ಪುಣ್ಯ ಮಾಡಿದ್ದೀನಿ ಕಣ್ ಹೇಳಪ್ಪ ಅತ್ಲಾಗಿ. ಹ್ಞೂ, ನಾನು ಹೇಳೋದಕ್ಕಿಂತ ಮುಂಚೆನೇ ತಂದೆ ಕಷ್ಟ ಏನು, ತಾಯಿ ಕಷ್ಟ ಏನು, ನಮ್ಮ ಅಪ್ಪ ಅಮ್ಮನ ಕಷ್ಟಗಳು ಏನಂತ ಎಲ್ಲ ಅರ್ಥ ಮಾಡ್ಕೊಂಡು ನಾವು ಹೇಳೋಕ್ಕಿಂತ ಮುಂಚೆನೇ ಎಲ್ಲ ಕೆಲಸಗಳು ಮಾಡ್ಕೊಳ್ತೀಯಲ್ಲಪ್ಪ ಹೆಂಗ. ಹ್ಞೂ, ನಾವು ನಿನ್ನಂಥ ಮಗನ ಪಡಿಯೋಕ್ಕೆ ಭಾಳ ಜನ್ಮದ ಪುಣ್ಯ ಮಾಡಿದೀವಿ ಕಣ್ ಹೇಳು. ಇದ್ಯಾಕಪ್ಪ ಏನೇನೋ ಮಾತಾಡ್ತೀಯ ನೀನು? ಈಗೆಲ್ಲ ಮಾತಾಡಬೇಡ ಕಣಪ್ಪ, ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಅಲ್ಲ ಕಣಪ್ಪ, ನನಗೆ ನೀನು ಕಷ್ಟಪಟ್ಬಿಟ್ಟು ನೀನು ಅಮ್ಮ ಸಾಕಿಲ್ವಾ ಚಿಕ್ಕವನಿಂದ ನಾನು? ಹಾಂ, ನನ್ನ ಕರ್ತವ್ಯ ಕಣಪ್ಪ ನಿಮಗೆಲ್ಲ ಚೆನ್ನಾಗಿ ನೋಡ್ಕೊಳೋದು. ಹಾಂ, ನನ್ನ ಕರ್ತವ್ಯ ನಿಮಗೆಲ್ಲ ಚೆನ್ನಾಗಿ ನೋಡ್ಕೊಳೋದು. ತಂದೆ ತಾಯಿಗಳಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಕಣಪ್ಪ ನಾನು. ಅಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ನನಗೆ ಸಾಕಿದ್ದೀರಾ, ಸಲದಿರಾ, ನನಗೆ ಓದಿಸಿದ್ದೀರಾ. ನನಗೋಸ್ಕರನೇ ತಾನೇ ಇವಾಗ ತೋಟ ಹೊಲ ಗದ್ದೆ ಎಲ್ಲ ಮಾಡ್ತಿರೋದು. ಇವಾಗ ಕಾಯಿಲೆ ಇದ್ರೂ ನಿನಗೆ ಹುಷಾರಿಲ್ಲ ಅಂದಿದ್ರು ಯಾಕೆ ಹೇಳು ಬಂದ್ಬಿಟ್ಟು ಇಲ್ಲಿ ತೋಟದಲ್ಲೆಲ್ಲ ಕೆಲಸ ಮಾಡ್ತಿರೋದು ನೀನು? ನನಗೋಸ್ಕರನೇ ಅಲ್ವಾ, ಇನ್ಯಾರಿಗೋಸ್ಕರ ಮಾಡ್ತಿರೋದು? ನಾನು ಎಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಕಣಪ್ಪ. ನಿನ್ನ ಮೇಲೆ ನನಗೇನು ಬೇಜಾರಿಲ್ಲ ಕಣಪ್ಪ. ಕಾಯಿಲೆ ಹುಷಾರು ಯಾರಿಗೆ ತಾನೇ ಬರಲ್ಲ ಹೇಳು? ಎಲ್ಲರಿಗೂ ಬರುತ್ತೆ. ಇವಾಗ ವಯಸ್ಸು ಚೆನ್ನಾಗೈತೆ ನನಗೆ, ನಾನು ಆರಾಮಾಗಿದ್ದೀನಿ. ನಿನ್ನ ವಯಸ್ಸಿಗೆ ಬಂದಾಗ ನನಗೂ ಕಾಯಿಲೆಗಳು ಬಂದೇ ಬರುತ್ತಲ್ವೇನಪ್ಪ. ಹಾಗಾಗಿ ನಾನೇನು ಬೇಜಾರೇನು ಮಾಡ್ಕೊಳಲ್ಲ. ನಾನು ಓದ್ತೀನಿ. ನಾನು ಓದೋದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ನನ್ನ ಮಗಿಗೆ ಕಾಲೇಜ್ ಬಿಡಿಸ್ಬಿಟ್ಟೆ, ಜಾಸ್ತಿ ದಿವಸ ಕಾಲೇಜಿಂದ ಉಳ್ಕೊಂಬಿಟ್ಟ ಮನೆ ಹತ್ರ, ಎಲ್ಲ ನನ್ನಿಂದಾನೇ ಆಗಿದ್ದು. ಇವೆಲ್ಲ ಮನ್ಸಿಗೆ ಹಾಕ್ಕೊಂಡು ಜಾಸ್ತಿ ಯೋಚನೆ ಮಾಡಬೇಡ ಕಣಪ್ಪ. ಇನ್ನು ಶುಗರ್ ಬಿ ಪಿ ಜಾಸ್ತಿ ಆಗುತ್ತೆ ಯೋಚನೆ ಮಾಡಿದಷ್ಟು. ನೀನು ಆರಾಮಾಗಿರು. ಏನಿದ್ರು ನಾನು ಹ್ಯಾಂಡ್ಲ್ ಮಾಡ್ತೀನಿ, ನಾನು ನೋಡ್ಕೊಳ್ತೀನಿ. ಹೊಲ ಗದ್ದೆ ಕೆಲಸ ತೋಟ ಕಾಲೇಜಿಗೆ ಹೋಗೋದು ಓದ್ಕೊಳೋದು ಬರ್ಕೊಳೋದು ಎಲ್ಲ ನಾನು ಮಾಡ್ಕೊಳ್ತೀನಿ ಕಣಪ್ಪ. ನೀನು ಆರಾಮಾಗಿರು ಅಷ್ಟೇ, ಸರಿನಾ? ನಿನ್ನ ಆರೋಗ್ಯ ಒಂದು ಚೆನ್ನಾಗಿದ್ರೆ ನಾನು ಆರಾಮಾಗಿರ್ತೀನಿ ಕಣಪ್ಪ. ಆಯ್ತು ಕಣಪ್ಪ, ಭಗವಂತ ನಿನಗೆ ಒಳ್ಳೇದು ಮಾಡಲಿ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಕಣ್ ಬಿಡಪ್ಪ. ನೀನು ಎಲ್ಲರಂಗಲ್ಲ ಪೋಲಿ ಗಿಲಿ ತಿರ್ಗ ಮಗಾನೇ ಅಲ್ಲ ನೀನು. ನಾನು ಹೇಳ್ದಂಗೆಲ್ಲ ಕೆಲಸ ಮಾಡ್ಕೊಂಡು ನಿನಗೆ ಜವಾಬ್ದಾರಿ ಅನ್ನೋದು ಭಾಳ ಕೊಟ್ಬಿಟ್ಟೆ ಕಣಮಗ ಚಿಕ್ಕ ವಯಸ್ಸಿಗೆ ನಾನು. ಅದೇ ನನಗೆ ಬೇಜಾರಾಗ್ತಿರೋದು ಮಗ. ನನಗೆ ಇನ್ನೊಂದು ಆಸೆ ಐತೆ ಕಣಮಗ. ಆ ಆಸೆನ ನೀನು ಈಡೇರಿಸ್ಬೇಕು ನನಗೆ. ಏನು ಗೊತ್ತಾ? ನೀನು ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಗೌರ್ಮೆಂಟ್ ಹುದ್ದೆ ತಗೊಂಬಿಟ್ಟು ನನ್ನ ಕಣ್ಣು ಮುಂದೆ ದೊಡ್ಡ ಆಫೀಸರ್ ಆಗಿಬಿಟ್ಟು ನೀನು ಬರಬೇಕು. ನನಗೆ ಅದೇ ದೊಡ್ಡ ಇಷ್ಟ ಕಣಮಗ. ಆಯಿತು ಕಣ್ ಹೇಳಪ್ಪ, ನೀನು ಆಸೆನ ನಾನು ಈಡೇರಿಸ್ಕೊಡ್ತೀನಿ ಕಣ್ ಹೇಳಪ್ಪ. ಒಳ್ಳೆ ಕೆಲಸನೇ ತಗೊಳ್ತೀನಿ, ನೀನು ಯೋಚನೆ ಮಾಡಬೇಡ, ಸರಿನಾ? ಮತ್ತೆ ಅಪ್ಪ, ನೀನು ಅಮ್ಮ ಇಬ್ಬರು ಆರೋಗ್ಯ ಚೆನ್ನಾಗಿ ನೋಡ್ಕೊಂಡು ನನ್ನ ಕಣ್ಮುಂದೆ ಖುಷಿ ಆಗಿದ್ರೆ ನನಗೆ ಅಷ್ಟೇ ಸಾಕು ಕಣಪ್ಪ, ಇನ್ನೇನು ಬೇಡ. ಮಗ, ಇನ್ನೊಂದು ಹೇಳೋದು ವಿಚಾರ ಮರ್ತುಬಿಟ್ಟೆ. ಅಲ್ಲೇ ಒತ್ತಾಗೋಯ್ತು. ನಿಮ್ಮ ಅಮ್ಮಯ್ಯ ಇವತ್ತು ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡಿಬಿಟ್ಟು ಬೋಂಡ ಎಲ್ಲ ಮಾಡೈತೆ. ಬೋಂಡ, ಹಪ್ಳ, ಉಪ್ಪಿನಕಾಯಿ ಎಲ್ಲ ಮಾಡೈತೆ. ಭಾಳ ಚೆನ್ನಾಗಿ ಮಾಡೈತೆ ಕಣೋ. ನಾನು ತಿನ್ಕೊಂಬಂದೆ. ತಿನ್ಕೊಂಡು ಮಾತ್ರೆ ಎಲ್ಲ ನುಂಗಿ ಒಂದು ಗಳಿಗೆ ಹಿಂಗೆ ಅಡ್ಡಾಡ್ಕೊಂಬರೋದಂತ ಬಂದೆ. ಪಾಪ ಅಲ್ಲೇ ಒತ್ತಾಗೋಯ್ತು. ಹೋಗಪ್ಪ, ನೀನು ತಿಂಡಿ ಗಿಂಡಿ ತಿನ್ಕೊಂಡು ಒಂದು ಗಳಿಗೆ ಸುಧಾರಿಸ್ಕೊಂಡು ನಾನು ಇಲ್ಲೇನಿದ್ರು ತೋಟದಲ್ಲಿ ಕೆಲಸಗಳು ನೋಡ್ಕೊಳ್ತೀನಿ. ನಾನು ಆರಾಮಾಗಿದ್ದೀನಿ. ಹೋಗಪ್ಪ, ನೀನು ಏನಾರ ಓದ್ಕೊಳೋದು ಬರ್ಕೊಳೋದು ಏನಾರ ಮಾಡ್ಕೊಂಬೋಗು. ಈ ಜಾಸ್ತಿ ಹೊತ್ತು ಬರೀ ತೋಟದಲ್ಲೇ ಇದ್ರೆ ಸರಿ ಆಗುತ್ತೆ ಮಗ. ಅದೇಟು ಅಂತ ತೋಟದಲ್ಲೇನು ಕೆಲಸಗಳು ಇದ್ದಿದ್ದೇನೆ ಮಾಡ್ತಾನೆ ಇರ್ತೀವಿ. ಬೆಳಗ್ಗೆಯಿಂದ ಸಂಜೆ ಗಂಟ ಮಾಡ್ತಿದ್ರೆ ಕೆಲಸಗಳು ಇರ್ತಾನೆ ಇರ್ತವೆ. ಹುಡ್ಕೊಂಡು ಮಾಡ್ತಾನೆ ಇರ್ತೀವಿ. ನಾನು ನೋಡ್ಕೊಳ್ತೀನಿ ಕಣ್, ಹೋಗು. ಅಂಥ ಕೆಲಸಗಳು ಇನ್ನೇನಿಲ್ಲ. ಇನ್ನೇನು ಕಾಯಿಗಳೆಲ್ಲ ಕಿತ್ತಿದ್ದಾರೆ. ಇನ್ನೇನು ಯಾರು ಟ್ಯಾಕ್ಟ್ರಿಗೆ ಹೇಳ್ಬಿಟ್ಟು ಕಾಯಿಗಳೆಲ್ಲ ಏರಿಸ್ಕೊಂಡು ಬರ್ತೀನಿ ನಾನು. ನೀನು ಹೋಗಿ ಮಗ, ಮಂತ ಹೋಗು. ತಿಂಡಿ ತಿಂದಿಲ್ಲ ಏನಿಲ್ಲ. ತಿಂಡಿ ಬೇಕಾದ್ರೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ತಿಂದರೆ ಆಗುತ್ತೆ ಕಣಿ ಹೇಳಪ್ಪ. ಒಂದು ಸ್ವಲ್ಪ ಕೆಲಸಗಳಿದ್ದಾವೆ. ಇನ್ನೇನು ಇವಾಗ ಮೋಟ್ರೆಲ್ಲ ಏನು ಕೊಡ್ತಾರೆ, ಹೋಗಿ ತೋಟದ ಹತ್ರ ನೀರು ಬೇರೆ ಬಿಡಬೇಕು. ಕೆಲಸಗಳು ಜಾಸ್ತಿ ಇದಾವೆ ಕಣಪ್ಪ. ನೀರೆಲ್ಲ ಬಿಟ್ಟು ಪಾಪ ನಿನ್ನ ಕೈಲಿ ಆಗಲ್ಲ. ಅಲ್ಲೆಲ್ಲ ಗೇಟ್ ವಾಲೆಲ್ಲ ತಿರ್ಸಿ ನೀರೆಲ್ಲ ಕರೆಕ್ಟಾಗಿ ತೆಂಗಿನ ತೋಟಕ್ಕೆಲ್ಲ ತೆಂಗಿನ ಮರಗಳಿಗೆ ಎಲ್ಲ ನೀರೆಲ್ಲ ಕರೆಕ್ಟಾಗಿ ಹೋಗ್ತಿಲ್ಲ ಅಂತ ಎಲ್ಲ ನೋಡ್ಕೊಂಡು ಆಮೇಲಿಂದ ನಾನು ಹೋಗ್ತೀನಪ್ಪ. ಕಾಯ್ಬೇಕಾದ್ರೆ ನೀನು ಅದ್ಯಾರು ನಿಂಗಣ್ಣಂಗೆ ಹೇಳಿದೆಯಲ್ಲ, ಆ ನಿಂಗಣ್ಣ ಕಾಯಿ ಏರ್ ಕೊಡುತ್ತೆ. ಎಲ್ಲ ಮನೆ ಹತ್ರ ಸೀದಾ ತಗೊಂಬಂದ್ಬಿಟ್ಟು ಕಾಯ್ಬೇಕಾದ್ರೆ ಇಳಿಸೋಗ್ತಾರೆ. ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ನಾನು ನೀರೊಂದು ಬಿಟ್ಟು ಮೋಟ್ರೆಲ್ಲ ಆನ್ ಮಾಡಿಬಿಟ್ಟು ಗೇಟ್ ವಾಲೆಲ್ಲ ತಿರ್ಸಿ ನೀರು ಬಿಟ್ಟು ಆಮೇಕಿಂದ ಹೋಗ್ತೀನಿ ಬಿಡಪ್ಪ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಕರೆಂಟ್ ಕೊಡ್ತಾರೆ. ಮೋಟ್ರಲ್ಲಿ ಏನು ಕೊಟ್ಟಾಗ ನೀರೆಲ್ಲ ಬಿಟ್ಟು ಹೋಗ್ತೀನಿ. ನಿನ್ನ ಕೈಲಿ ಅಲ್ಲಿ ಅಷ್ಟೊಂದೆಲ್ಲ ಓಡಾಡೋಕ್ಕಾಗಲ್ಲ, ಏನಿಲ್ಲ, ಸುಸ್ತಾಗ್ಬಿಡುತ್ತೆ. ನೀನು ಆರಾಮಾಗಿ ನೆರಳಲ್ಲಿ ಕೂತ್ಕೊಂಡು ಇವಾಗ. ಸರಿ ಕಣಪ್ಪ, ಆಯಿತು. ಇಲ್ಲೇ ನೆರಳು ಐತ್ಕೊಂಡು ಹೋಗು. ಇಲ್ಲೇ ಕಾಯಿ ಹತ್ರ ನೀನು ಕೂತ್ಕೊಳ್ತೀನಿ. ಟ್ಯಾಕ್ಟ್ರಿ ತಗೊಂಬಂದು ಏರ್ಕೊಂಡು ಹೋಗೋರ್ಗು ಇಲ್ಲೇ ಕೂತ್ಕೊಳ್ತೀನಿ. ಇನ್ನೇನು ಮಾಡ್ದ? ಎಳ್ನೀರು ಏನಾರು ಕುಡಿಯೋದಲ್ವೇನು ಪಾಪ? ಅತ್ಲಾಗ ಒಂದು ಸ್ವಲ್ಪ ಹೊಟ್ಟೆ ಹಸಿವಾದರೂ ಕಡಿಮೆ ಆಗೋದಪ್ಪ. ಅತ್ಲಾಗಿ ಬಾಯಾರಿಕೆ ಎಲ್ಲ ಕಡಿಮೆ ಆಗೋದು, ಸುಸ್ತು ಸೋಲು ಕಡಿಮೆ ಆಗೋದು. ಅತ್ಲಾಗೆ ಒಂದು 2-3 ಎಳ್ನೀರಾರ ಕುಡಿತೀಯ? ಕೊಚ್ಕೊಡೋದೇನು ಪಾಪ? ಪಾಪ ಇವಾಗ ಎಳ್ನೀರೇನು ಬೇಡ, ನಾನು ಆವಾಗಲೇ ಕುಡ್ದೆ. ದೊಡ್ಡಪ್ಪರು ಬಂದಿದ್ರು, ರಂಗ್ ದೊಡ್ಡಪ್ಪ ಬಂದು 1-2 ಎಳ್ನೀರಾರ ಕುಡಿ ಬಾರ್ ಮಗ.
ಬೆಳಿಗ್ಗೆಯಿಂದ ನಾನು ತೋಟದಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಹೇಳ್ತು. ಅದಕ್ಕೆ ಎಳ್ನೀರು ಅವರೇ ಕೊಟ್ಟೋದ್ರು. ಎಳ್ನೀರು ಕುಡಿದು ಒಂದು ಗಳಿಗೆ ಸುಧಾರಿಸ್ಕೊಂಡೆ ಕಣಪ್ಪ. ಈಗೇನು ಸುಸ್ತು ಸೋಲು ಏನೂ ಆಗ್ತಿಲ್ಲ. ಇನ್ನೂ ಅರ್ಧ ಗಂಟೆ ಅಲ್ಲ, ಇನ್ನೂ 1 ಅವರ್ ತಡವಾಗಿ ನಾನು ತಿಂಡಿ ತಿಂದ್ರೂ ಆರಾಮಾಗಿರ್ತೀನಿ. ಏನು ಅಷ್ಟೊಂದೇನು ಇದೆಲ್ಲ ಹೊಟ್ಟೆನೂ ಹಸಿತಿಲ್ಲ, ಬಾಯಾರಿಕೆನೂ ನನಗೇನು ಆಗ್ತಿಲ್ಲ. ಎಳ್ನೀರು ಕುಡ್ದಿದ್ದೀನಿ ನೋಡ್ರಿ, ಆರಾಮಾಗಿದ್ದೀನಿ. ತಿರ್ಗಾ ಈಗ ಹೋಗಿ ನಾನು ಅಲ್ಲಿ ಕರೆಂಟ್ ಕೊಟ್ರ ಏನಂತ ನೋಡ್ತೀನಿ. ಗೇಟ್ ವಾಲೆಲ್ಲ ತಿರ್ಸ್ಬರ್ತೀನಪ್ಪ. ನೀನು ಇಲ್ಲೇ ಇರು, ಆರಾಮಾಗಿ ಇಲ್ಲಿ ಕೂತ್ಕೊಂಡಿರು. ಇದು ಕಾಯಿಗಳ ಹತ್ರ ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ ನೀನು. ನಮ್ಮ ಅಣ್ಣ ಇಲ್ಲೇ ಎಲ್ಲೋ ಇರಬೇಕಲ್ಲ ತೋಟದ ಹತ್ರ. ಯಾಕೆ ಇವತ್ತು ತೋಟದ ಹತ್ರ ಇಷ್ಟೊತ್ತಾದರೂ ಬಂದಿಲ್ವಲ್ಲ? ಇನ್ನೇನು ಹಸ್ಗಳನ್ನೆಲ್ಲ ಬಿಟ್ಕೊಂಡು ಬರೋನಲ್ಲ ಇಷ್ಟೊತ್ತಿಗೆ ನಮ್ಮ ಅಣ್ಣಯ್ಯ. ಎತ್ಲಾಗೋದ? ಅಣ್ಣ ಅಣ್ಣೋ ಅಣ್ಣ, ಎತ್ಲಾಗೋಯ್ತಪ್ಪ. ನೋಡ್ತೀನಿ ತಡಿ, ಆ ಕಡೆ ಏನಾರು ಹೋಗಿರ್ಬೇಕು ಸಾಮಾನ್ಯಕ್ಕೆ. ಹೆಂಗ ಗದ್ದೆ ಕರೆಕ್ಟಾಗಿ ನೀರು ಹೋಗ್ತೈತೆ ಹೆಂಗ? ನೀರು ಒಂದು ಬಿಟ್ಟು ಇನ್ನೇನು ಮಂತ ಹೋಗೋಣ. ನನಗೂ ಸುಸ್ತಾಗಂಗೆ ಆಗ್ತಿದೆ. ಇನ್ನೇನು ಮಾಡಲಿ, ನೀರೆಲ್ಲ ಬಿಟ್ಟಾಯ್ತಲ್ಲ. ಇನ್ನೇನು ಬರಬೇಕಾದ್ರೆ ಅಪ್ಪ ಎಲ್ಲ ನೋಡ್ಕೊಂಡು ಬರ್ತಾರೆ ಆರಾಮಾಗಿ. ಇನ್ನೇನು ಅಂಥ ಕೆಲಸಗಳೇನಿಲ್ಲ. ನಾನು ಬೇರೆ ಬೆಳಿಗ್ಗೆ ಎದ್ದಾಗ್ಲಿ ನಾನು ಬಂದಿದ್ದು. ಸ್ವಲ್ಪ ಮಂತಾವಲು ಕೆಲಸಗಳೆಲ್ಲ ಇದ್ದಾವೆ. ಇನ್ನೇನು ಹಬ್ಬ ಬೇರೆ ಶುರು ಆಗೋಯ್ತು. ಯುಗಾದಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಪಾಪ ಮನೆ ಹತ್ರ ಅಮ್ಮ ಎಲ್ಲ ಕೆಲಸಗಳು ಮಾಡ್ತಿರ್ತಾರೆ, ಅವ್ರ ಕೈಲಿ ಆಗಲ್ಲ. ಅಟ್ಲೀಸ್ಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಕೆಲಸ ಮಾಡಿಸಿದ್ರೆ ಅಮ್ಮನೂ ಆರಾಮಾಗಿ ಕೆಲಸಗಳೆಲ್ಲ ಮಾಡ್ಕೊಳ್ತಾರೆ. ಅವ್ರು ಒಬ್ಬರ ಕೈಲಿ ಆಗಲ್ಲ ಎಲ್ಲ ಕೆಲಸಗಳು ಮಾಡ್ಕೊಳಕ್ಕೆ. ಇಲ್ಲೇ ಇದ್ದಾನೆ, ಎಲ್ಲೆಲ್ಲ ಅಂತ ಹುಡುಕ್ತೆ. ನನಗೂ ಅತ್ಲಾಗಿ ಇವನಿಗೂ ಬೆಳಗ್ಗೆಯಿಂದ ಹುಡುಕಿ ಸಾಕಾಗೋಯ್ತು ಅತ್ಲಾಗಿ. ನೋಡು ನೋಡು, ಸುಮ್ಮನೆ ನಿಂತಿರೋದು. ಅಟ್ಲೀಸ್ಟ್ ಬಂದಿದ್ದೀನಿ, ಅಟ್ಲೀಸ್ಟ್ ಸ್ಮೈಲ್ ಕೊಟ್ಟು ಮಾತಾಡ್ಸೋದಾರ ಮಾತಾಡಿಸ್ತಾನೇನೋ. ಎಷ್ಟು ದುರಾಂಕಾರ ಇರಬೇಕು ಇವನಿಗೆ, ಕೊಬ್ಬು ಇವನಿಗೆ, ಜಂಬ ಇವನಿಗೆ. ಇದ್ಯಾಕಪ್ಪ ಇವಳು ರಮ್ಯ ಇಲ್ಲಿ ಬಂದು? ಏನು ಮಾಡಲಿ ಇವಾಗ? ಏನಂತ ಉತ್ತರ ಕೊಡಲಿ? ಅಲ್ಲೇ ಒಂದು ವಾರದಿಂದ ಇವಳಿಗೆ ನಾನು ಕಾಲೇಜಿಗೆ ಬೇರೆ ಹೋಗಿಲ್ಲ, ಸರಿಯಾಗಿ ಮಾತಾಡ್ಸಿಲ್ಲ, ಏನಿಲ್ಲ. ದಿನಾಲು ಮಾತಾಡ್ಸಿದ್ದೆ, ಅಟ್ಲೀಸ್ಟ್ ಸ್ಮೈಲ್ ಕೊಡ್ತಿದ್ದೆ. ಕೋಪ ಮಾಡ್ಕೊಂಡೆ ಬಂದಿರಬೇಕು ನನ್ನ ಮೇಲೆ. ಹುಡ್ಕಾಡಿದಾಳೆ ಸಾಮಾನ್ಯಕ್ಕೆ, ಹುಡ್ಕೊಂಡೆ ಬಂದಿರಬೇಕು. ಒಂದು ವಾರದಿಂದ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಬಂದಿದ್ದಾಳೆ. ಯಾಕೆ ಮಾತಾಡ್ಸಲ್ವಾ? ನನ್ನ ಮೇಲೆ ಕೋಪನ ನಿನಗೆ? ಯಾಕೆ ಏನಾಯ್ತು? ಯಾಕೆ ಬೇಜಾರಲ್ಲಿದೆಯಲ್ಲ? ಅಲ್ಲೇ ಒಂದು ವೀಕ್ ಆಯ್ತು ನನಗೆ ಮಾತಾಡಿಸಿ. ಏನು ಮಾಡಿದ್ದೀನಿ ಅಂತದ್ ನಾನು? ಏನಕ್ಕೆ ನನ್ನ ಮೇಲೆ ಕೋಪ ನಿನಗೆ? ಕೋಪನಾ? ಏನು ಮಾಡಿದೆ ಅಂತದ್ ನಾನು ನಿನಗೆ? ಯಾಕೆ ಒಂದು ವೀಕಿಂದ ಸರಿಯಾಗಿ ಮಾತಾಡ್ಸಿಲ್ಲ, ಕಾಲೇಜಿಗೆ ಬರ್ತಿಲ್ಲ? ಏನು ಪ್ರಾಬ್ಲಮ್ಮು? ಏನಾಯ್ತು ನಿನಗೆ? ಏನಮ್ಮ ರಮ್ಯಾ ಈಗೆಲ್ಲ ಹೇಳ್ತೀಯ ನೀನು? ಒಂದೇ ಉಸಿರಿಗೆ ನೀನು ಒಂದೇ ಸಮಕ್ಕೆ ಹಿಂಗೆಲ್ಲ ಕ್ವಶನ್ಸ್ಗಳು ಕೇಳಿರೆ ನಾನು ಏನಂತ ಉತ್ತರ ಹೇಳಿ ನಿನಗೆ ಅಲ್ವಾ? ಕೂಲಾಗಿರು, ಕೋಪ ಮಾಡ್ಕೋಬೇಡ. ಏನು ಪ್ರಾಬ್ಲಮ್ ಏನಿಲ್ಲ, ಸರಿನಾ? ನಿನ್ನ ಮೇಲೆ ನಾನೇನು ಕೋಪ ಮಾಡ್ಕೊಳ್ಳಿ, ನಿನ್ನ ಮೇಲೆ ನಾನೇನಕ್ಕೆ ಬೇಜಾರು ಮಾಡ್ಕೊಳ್ಳಿ ಅಲ್ವಾ? ನಿನ್ನ ಮೇಲೆ ಏನಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಿ ಹೇಳು? ಏನು ಅಂಥದ್ದೇನು ತೊಂದರೆ ಇಲ್ಲ. ಸ್ವಲ್ಪ ನಾನು ಇಲ್ಲಿ ಹೊಲ ತೋಟದ ಹತ್ರ ಎಲ್ಲ ಕೆಲಸಗಳಿತ್ತು. ಅಪ್ಪಾಜಿಗೆ ಹುಷಾರು ಬೇರೆ ಇರಲ್ಲ, ಹಂಗಾಗಿ ಸ್ವಲ್ಪ ತೋಟ ಹೊಲ ಗದ್ದೆ ಕೆಲಸ ಮಾಡೋದ್ರಲ್ಲಿ, ಮನೆ ಹತ್ರ ಎಲ್ಲ ನೋಡ್ಕೊಳ್ಳೋದ್ರಲ್ಲಿ, ನಾನು ಅಪ್ಪ ಹಿಂಗೆ ಆಸ್ಪತ್ರೆಗೆಲ್ಲ ತೋರಿಸೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ ಕಣೆ ರಮ್ಯಾ. ಸಾರಿ, ಬೇಜಾರು ಮಾಡ್ಕೋಬೇಡ. ಏನ್ ಸಾರಿನೋ? ಅಟ್ಲೀಸ್ಟ್ ಹೇಳ್ಬೇಕು ತಾನೆ ನೀನು. ಏನು ಹೇಳಲ್ಲ, ಏನಿಲ್ಲ. ನಿನ್ ಪಾಡಿಗೆ ನೀನು ಸುಮ್ಮನೆ ಇದ್ಬಿಟ್ರೆ ಆಗುತ್ತಾ? ನಾನು ಏನಂತ ತಿಳ್ಕೊಳ್ಳಿ? 1 ದಿವಸ ಅಲ್ಲ, 2 ದಿವಸ ಅಲ್ಲ, 1 ವೀಕ್ ಆಗೋಯ್ತು. ಕಾಲೇಜಿಗೂ ಬರ್ತಿರಲಿಲ್ಲ. ಅಟ್ಲೀಸ್ಟ್ ಗೇಟ್ ಹತ್ರ ಬಂದ್ಬಿಟ್ಟು, ಕಾಲೇಜಿಗೆ ಆಬ್ಸೆಂಟ್ ಆದ್ರೆ ಗೇಟ್ ಹತ್ರ ಬಂದ್ಬಿಟ್ಟಾದ್ರೂ ಮಾತಾಡ್ಸೋಗ್ತಿದ್ದೆ. ಅಟ್ಲೀಸ್ಟ್ ಫ್ರೆಂಡ್ಸ್ಗಳಿಗಾದ್ರೂ ಯಾರಿಗಾದ್ರೂ ಹೇಳ್ತಿದ್ದೆ. ಆ ನಿರ್ಮಲಂಗೋ ಕವಿತ್ರ ಮುಂದೆನೋ ಹಿಂಗಿಂಗ್ ತೊಂದರೆ ಆಗಿದೆ ಅಂತನಾದ್ರೂ ಹೇಳ್ತಿದ್ದೆ. ಅಟ್ಲೀಸ್ಟ್ ಯಾರ ಮುಂದೆನೂ ಏನು ಹೇಳ್ದಲ್ಲ ನೀನು ನಿನ್ ಪಾಡಿಗೆ ನೀನು 1 ವೀಕಿಂದ ಕಾಣಿಸ್ತಲೇ ಇದ್ದಾಗ ನಾನು ಏನಂತ ತಿಳ್ಕೊಳ್ಳಿ? ಬೇಜಾರಾಗಲ್ವಾ ನನಗೆ? ಅಯ್ಯೋ, ಎಷ್ಟೊಂದು ಕೇರ್ಲೆಸ್ ಮಾಡ್ತೀಯ ಗೊತ್ತಾ ನೀನು? ತುಂಬಾ ಬೇಜಾರು ಮಾಡಿಸ್ತೀಯ ಬಿಡು ನೀನು. ಏನು ಹೇಳಿ ರಮ್ಯಾ, ಏನು ಹೇಳಿ ನಿನಗೆ? ನನಗೆ ಬೇಜಾರು ಮಾಡಿಸೋದಕ್ಕಂತೂ ಯಾವತ್ತೂ ಇಷ್ಟ ಇಲ್ಲ ಕಣೆ. ಏನು ಮಾಡಲಿ ಹೇಳು, ನನಗೆ ಭಾಳ ಪ್ರಾಬ್ಲಮ್ಸ್ಗಳೆಲ್ಲ ಇದ್ದಾವೆ. ಯಾವ ರೀತಿ ನಿನಗೆ ಅರ್ಥ ಮಾಡಿಸೋದು? ಅರ್ಥ ಮಾಡ್ಸೋಕೆ ಹೋದರೆ ನೀನು ಒಂದೇ ಸಮಕ್ಕೆ ಕೋಪ ಮಾಡ್ಕೊಳ್ತೀಯ. ನೀನು ನೋಡಿದರೆ ಶ್ರೀಮಂತರ ಮನೆ ಮಗಳು, ನಾವು ನೋಡಿದರೆ ಬಡವರು. ನಮ್ಮಪ್ಪ ನಮ್ಮಪ್ಪ ಅಮ್ಮಂಗೆ ನಾನೇ ಆಸ್ತಿ. ನನ್ನ ಮೇಲೆ ಭಾಳ ಕನ್ಸ್ಕೊಂಡಿದ್ದಾರೆ. ಚೆನ್ನಾಗಿ ಓದ್ತಾನೆ ನನ್ನ ಮಗ, ಕೆಲಸ ತಗೊಳ್ತಾನೆ ಅಂತ, ಎಲ್ಲ ಕೆಲಸಗಳೆಲ್ಲ ಮಾಡಿಸ್ತಾನೆ ಅಂತ. ನಾನು ನೋಡಿದರೆ ಈಗೆಲ್ಲ ಮಾಡ್ಕೊಂಡಿದ್ರೆ ಸರಿ ಆಗುತ್ತಾ? ಅದಕ್ಕೆ ನಾನು ನಿನಗೆ ಅವಾಯ್ಡ್ ಮಾಡ್ತಿದ್ದೀನಿ. ಬಟ್ ನಿನಗೆ ಯಾವ ರೀತಿ ನಾನು ಹೇಳೋದು, ಯಾವ ರೀತಿ ಅರ್ಥ ಮಾಡಿಸ್ಲಿ? ನನಗೆ ಬೇಜಾರು ಮಾಡಿಸೋದಕ್ಕಂತೂ ಇಷ್ಟ ಇಲ್ಲ ಕಣೆ. ಯಾವ ರೀತಿ ಹೇಳೋಣ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನೋಡಲೆ, ಅವಾಗ್ಲೇ ನಾನು ಮಾತಾಡ್ಸಿದ್ದೀನಿ. ಏನಕ್ಕೆ ಮಾತಾಡ್ಸಿಲ್ವೋ? ಏನಾಯ್ತು? ಏನೋ ಯೋಚನೆ ಮಾಡ್ಕೊಂಡ್ ಬೇರೆ ನಿನ್ಕೊಂಡ್ಬಿಟ್ಟೆ. ನಿನಗೆ ಕೊಬ್ಬು ಕೊಡು ನಿನಗೆ. ಅಲ್ಲ, ಅಷ್ಟು ದೂರದಿಂದ ನಾನು ಹುಡ್ಕೊಂಬಂದಿದ್ದೀನಿ ಮಾತಾಡ್ಸೋಣ ಅಂತ. 1 ವೀಕ್ ಆಯ್ತು ನೀನು ಮಾತಾಡಿಸಿ. ಅಷ್ಟು ದೂರದಿಂದ ಹುಡ್ಕೊಂಬಂದಿದ್ದೀನಿ ಮಾತಾಡ್ಸೋಣ ನನ್ನ ಫ್ರೆಂಡಿಗೆ ಅಂತ. ನೋಡು ನೀನು ಏನೋ ಯೋಚನೆ ಮಾಡ್ಕೊಂಡು ಆ ಕಡೆ ಮುಖ ಮಾಡ್ಕೊಂಡು ತಿರ್ಕೊಂಡಿರೋದು. ಎಷ್ಟು ದುರಂಕಾರ ಇರಬೇಡ. ನಿಜ ನೋಡು ವರುಣ್, ನಾನು ನಿಜ ಅಲ್ಲ, ನಾನು ನಿನಗೆ ಮಾತಾಡ್ಸಲ್ಲ. ನೀನು ಈಗೆಲ್ಲ ನನಗೆ ಬೇಜಾರು ಮಾಡ್ಸಿರೆ. ರಮ್ಯಾ,
ಹಾಗೇನಿಲ್ಲಮ್ಮ, ನಾನು ಹೇಳ್ತಿಲ್ವಾ, ನೀನು ಬೇಜಾರು ಮಾಡ್ಕೋಬೇಡ. ಸ್ವಲ್ಪ ನನಗೆ ಪ್ರಾಬ್ಲಮ್ಸ್ಗಳೆಲ್ಲ ಇದ್ದಾವೆ ಅಂತ ನಿನಗೆ ಹೇಳ್ತಿದ್ದೀನಿ. ಆದರೂ ಯಾಕೆ ರಮ್ಯಾ, ನನ್ನ ಕಷ್ಟ ನೀನು ಅರ್ಥ ಮಾಡ್ಕೊಳಲ್ವಾ? ಯಾಕೆ ಎಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಲ್ಲ? ಹಾಂ, ಆಯಿತು ಬಿಡು, ಬೇಜಾರು ಮಾಡ್ಕೋಬೇಡ. ಇವಾಗ ಹೇಳಿಲ್ವಾ, ಅಪ್ಪಾಜಿಗೆ ಹುಷಾರಿರಲ್ಲ, ಆಸ್ಪತ್ರೆಗೆಲ್ಲ ತೋರಿಸ್ಕೊಂಬಂದು ಕೆಲಸಗಳೆಲ್ಲ ಮನೆ ಹತ್ರ ಎಲ್ಲ ಇದ್ದು ಕೆಲಸಗಳೆಲ್ಲ ಮಾಡ್ಕೊಂಡು ನಾನು ಬರೋಷ್ಟರಲ್ಲಿ ಕಾಲೇಜಿಗೆ ಸರಿಯಾಗಿ ಬರೋದಕ್ಕಾಗಲಿಲ್ಲ ಕಣೆ. ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಲ್ಲ? ಅಲ್ಲ, ನಾನು ಫ್ರೆಂಡ್ಸ್ಗಳಿಗೆ ಹೇಳೋಣ ಅಂತ ಇದ್ದರೆ ಯಾರೂ ನನಗೆ ಸಿಗಲೂ ಇಲ್ಲ. ನಾನು ಯಾರ ಹತ್ರನೂ ಬಂದುಬಿಟ್ಟು ಮಾತಾಡಿಸೋ ಅಷ್ಟು ನನಗೂ ಪೇಷನ್ಸು ಇಲ್ಲ, ಟೈಮು ಇರಲಿಲ್ಲ ಕಣೆ. ನೋಡು, ಬೆಳಿಗ್ಗೆ ಬಂದಾಗಲೇ ನಾನು ಹೊಲ್ದ ಹತ್ರನೇ ಬರೀ ಕೆಲಸಗಳೇ ಮಾಡೋದಾಗೈತೆ, ಗೊತ್ತಾ ನಿನಗೆ? ಇವಾಗ ಮನೆ ಹತ್ರ ಹೋಗ್ಬೇಕು, ಇನ್ನೂ ತಿಂಡಿ ಮಾಡಿಲ್ಲ ಕಣೆ ನಾನು. ಹಾಂ, ಏನು ಮಾಡೋಣ ಹೇಳು? ನೀನು ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಅರ್ಥ ಮಾಡ್ಕೊಳ್ತಾರೆ? ಆಯಿತು, ಇವಾಗ ಬೇಜಾರು ಮಾಡ್ಕೋಬೇಡ. ನಾಳೆಯಿಂದ ಕಾಲೇಜಿಗೆ ಬರ್ತೀನಲ್ಲ, ಬಿಡು, ಬೇಜಾರು ಮಾಡ್ಕೋಬೇಡ, ಬರ್ತೀನಿ ನಾಳೆಯಿಂದ. ಹೌದೇನೋ ವರುಣ್, ತಿಂಡಿ ತಿಂದಿಲ್ವೇನೋ ನೀನು? ಸಾರಿ ಕಣೋ, ನನಗೂ ಗೊತ್ತಾಗ್ಲಿಲ್ಲ ಕಣೋ. ನೀನು ತಿಂಡಿ ತಿಂದಿಲ್ಲ ಅಂತ ಮೊದಲೇ ಗೊತ್ತಿದ್ರೆ ನಾನು ಮನೆಯಿಂದ ಅದನ್ನೇ ಟಿಫನ್ ಏನಾದ್ರು ತಗೊಂಬರ್ತಿದ್ದೆ ಕಣೋ, ಟಿಫನ್ ಬಾಕ್ಸಲ್ಲಿ. ಹೆಂಗಾಗಿದೆ ನೋಡು ಒಂದು ವೀಕಿಂದ ಪಾಪ. ಇರ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ. ಲೋ, ನಾಳೆಯಿಂದ ಕಾಲೇಜಿಗೆ ಬಾ ಹಂಗಾರೆ, ಸರಿನಾ? ಇನ್ನೊಂದೇ ವಿಷಯ ಏನು ಗೊತ್ತೇನೋ ವರುಣ್, ನನಗೆ ನೀನು ಚೆನ್ನಾಗಿ ಓದಬೇಕು ಕಣೋ. ಚೆನ್ನಾಗಿ ಓದಿ ಒಳ್ಳೆ ಆಫೀಸರ್ ಆಗಬೇಕು. ನೀನು ಸಖತ್ ಇಂಟೆಲಿದೆಯಾ ಕಣೋ, ಚೆನ್ನಾಗಿ ಓದ್ತೀಯಾ, ಸಖತ್ ಕಷ್ಟಪಡ್ತಿದ್ಯಾ. ನಿನ್ನ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ಬೇಕು ಕಣೋ. ನೀನು ಒಳ್ಳೆ ಆಫೀಸರ್ ಆಗಬೇಕು. ಚೆನ್ನಾಗಿರ್ಬೇಕು, ನನ್ನ ಕಣ್ಮುಂದೆ ನೀನು ಚೆನ್ನಾಗಿರ್ಬೇಕು ಅಷ್ಟೇ. ನೀನಂದರೆ ಒಳ್ಳೆ ಹುಡುಗ ಕಣೋ, ನೀನು ಚೆನ್ನಾಗಿರ್ಬೇಕು. ಛೇ, ರಮ್ಯಾ ಎಷ್ಟೊಳ್ಳೆ ಹುಡುಗಿ ಅಂದರೆ ಪಾಪ, ನನಗೋಸ್ಕರ ಭಾಳ ಅಂದರೆ ಭಾಳ ಇದು ಮಾಡ್ತಾಳೆ, ನನಗೋಸ್ಕರ ಕೇರಿಂಗ್ ಮಾಡ್ತಾಳೆ. ನಿಜಾಲೂ ಭಾಳ ಒಳ್ಳೆ ಹುಡುಗಿ. ಅವಳಿಗಂತೂ ನನಗೆ ಬೇಜಾರು ಮಾಡಿಸೋದಕ್ಕೆ ಇಷ್ಟ ಇಲ್ಲ ಪಾಪ. ಎಷ್ಟು ಕೇರ್ ಮಾಡ್ತಾಳೆ ಅಂದರೆ ನನಗೋಸ್ಕರ, ಅಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನನಗೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ. ನೋಡು, ನಾನು ಒಂದು ವಾರದಿಂದ ಕಾಲೇಜಿಗೆ ಬಂದಿಲ್ಲ ಅಂತ, ಹೋಗಿಲ್ಲ ಅಂತ ಅಲ್ಲೇ ನನಗೆ ಹುಡ್ಕೊಂಬಂದಿದ್ದಾಳೆ. ಅಲ್ಲ ಕಣೆ ರಮ್ಯಾ, ಅಷ್ಟು ದೂರದಿಂದ ಇಲ್ಲಿ ಬಂದಿದೆಯಲ್ಲ, ನಿಮ್ಮ ಮನೆಯವ್ರು ಯಾರಾದರೂ ನೋಡಿದ್ರೆ ಏನಾರು ತಿಳ್ಕೊಳ್ಳೋದ್ವೇನೆ, ಬೈಯಲ್ವೇನೆ ನಿಮ್ಮ ಅಪ್ಪ ಯಾರಾದ್ರೂ? ಹೋಗು ನೀನು ಮನೆ ಹತ್ರ, ನಾನು ಬರ್ತೀನಿ ಇವಾಗ. ನಾಳೆಯಿಂದ ಕಾಲೇಜಿಗೆ ಬರ್ತೀನಲ್ಲ, ಅಲ್ಲೇ ಫ್ರೆಂಡ್ಸ್ಗಳ ಹತ್ರ ಎಲ್ಲ ಮಾತಾಡಿಸ್ದಾಗ ಸಿಗ್ತೀಯಲ್ಲ, ಮಾತಾಡಿಸ್ತೀನಿ. ಹೋಗು ರಮ್ಯಾ, ಅಷ್ಟು ದೂರ ಎಲ್ಲ ಬರೋಕ್ಕೆ ಹೋಗ್ಬೇಡ ಇನ್ನೊಂದು ದಿವಸ, ಸರಿನಾ? ನಾನೇ ಬಂದು ಮಾತಾಡಿಸ್ತೀನಿ. ಇದೊಂದು ಸಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಹಾಗಾಗಿ ಮಾತಾಡ್ಸೋಕ್ಕಾಗಲಿಲ್ಲ ಕಣೆ, ಸಾರಿ. ಆಯಿತು, ಮಾತಾಡಿಸ್ತೀನಿ ಬಿಡು, ಬೇಜಾರು ಮಾಡ್ಕೋಬೇಡ. ಇವಾಗ ಹೋಗು ನೀನು ಮನೆ ಹತ್ರ. ಅಲ್ಲ ಕಣೋ, ನಿನ್ಗೆ ಅಷ್ಟೂರಿಂದ ನಾನು ಹುಡ್ಕೊಂಬಂದಿದ್ದೀನಿ ಮಾತಾಡ್ಸೋಣ ಅಂತ, ಅಲ್ಲೇ ಒಂದು ವೀಕಿಂದ ಮಾತಾಡ್ಸಿಲ್ಲ. ನೀನು ನೋಡಿದ್ರೆ ಹೋಗು ರಮ್ಯಾ ಅಂತ ಹೇಳ್ತೀಯಲ್ವ? ಆಯ್ತು ಬಾ, ಮನೆ ಹತ್ರ ಹೋಗ್ತಿದ್ಯಲ್ಲ, ನಾನು ನಿನ್ನ ಜೊತೆನೆ ಬರ್ತೀನಿ. ಇಬ್ಬಾಳದನ್ನು ಹೋಗೋಣ, ಬೇಕಾದ್ರೆ ಮಾತಾಡ್ಸ್ಕೊಂಡು. ಏನು ಆಗಲ್ಲ, ಮಾತಾಡ್ಕೊಂಡು ಹೋಗೋಣ ಬಾ. ರಮ್ಯಾ, ನಿನಗೆ ಗೊತ್ತಾಗಲ್ಲ ಕಣೆ, ನಾವಿಬ್ರು ಆರಾಮಾಗಿ ಫ್ರೆಂಡ್ ಟೈಪೇನೆ ಮಾತಾಡ್ಕೊಂಡು ಹೋಗ್ತೀವಿ ಇಬ್ರು. ಬಟ್ ಅವ್ರು ಇವರು ನೋಡೋರು ಏನಂತಾರೆ ಹೇಳು? ನಿಮ್ಮ ಫಾದರ್ ಮುಂದೆ, ನಿಮ್ಮ ಅಪ್ಪ ಮುಂದೆ ಹೋಗ್ಬಿಟ್ಟು ಹೀಗೆ ಹೇಳ್ತಾರೆ, ನಿಮ್ಮ ಹುಡುಗಿ ರಮ್ಯಾ ವರುಣನ ಜೊತೆ ಮಾತಾಡ್ಸ್ಕೊಂಡು ಇಬ್ಬರು ಮಾತಾಡ್ಕೊಂಡು ಇಬ್ಬರು ಬರ್ತಿದ್ರು ಅಂತ ಹೇಳಲ್ಮ. ನಿಮ್ಮ ಫಾದರು ಏನಂತ ತಿಳ್ಕೊಳ್ಳೋಣ ನಿಮ್ಮ ಅಪ್ಪಾಜಿ ನಿನ್ನ ಬಗ್ಗೆ? ಏನು ಬೇಡ ಕಣೆ, ಪ್ಲೀಸ್ ಕಣೆ. ನನಗೋಸ್ಕರ ನೀನು ಬಯಸ್ಕೊಳೋದು, ಈಗೆಲ್ಲ ಇದು ಮಾಡೋದು ನನಗೆ ಇಷ್ಟ ಆಗಲ್ಲ ಕಣೆ, ಪ್ಲೀಸ್ ಕಣೆ. ಸರಿ ಸರಿ ಆಯ್ತು, ನೀನು ಇದೇ ಬುದ್ಧಿ ಕಣೋ ನನಗೆ ಇಷ್ಟ ಆಗೋದು. ಎಷ್ಟು ಒಳ್ಳೆಯವನು ಗೊತ್ತಾ? ನಿನಗೆ ಏನು ಪ್ರಾಬ್ಲಮ್ ಇದ್ರು, ನಿನಗೆ ಎಷ್ಟೇ ಕಷ್ಟ ಆದ್ರೂ ಬೇರೆಯವ್ರ ಬಗ್ಗೆ ಭಾಳ ಯೋಚನೆ ಮಾಡ್ತೀಯಾ, ಬೇರೆಯವ್ರ ಬಗ್ಗೆ ಜಾಸ್ತಿ ಕೇರ್ ಮಾಡ್ತೀಯಾ. ಅದೇ ನನಗೆ ಇಷ್ಟ ಕಣೋ. ಸರಿ ಆಯಿತು. ಲೋ ವರುಣ್, ಚೆನ್ನಾಗಿ ತಿಂದು ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋ. ಅಪ್ಪಯ್ಯ ಅಮ್ಮ ಹಿಂಗೆಲ್ಲ ನೀನೇ ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? ಪಾಪ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಭಾಳ ಒಳ್ಳೆಯವರು, ವಯಸ್ಸಾಗಿದೆ, ಚೆನ್ನಾಗಿ ನೋಡ್ಕ, ಸರಿನಾ? ನೀನು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋ. ಪಾಪ, ಲೇ ವರುಣ, ಏನು ಮಾಡ್ತಿದ್ಯೋ? ನೀರು ಬಿಟ್ಟು ಆಯ್ತೇನಾ? ಹೋಗ ತಿಂಡಿ ತಿನ್ನುವಾಗ ಮನೆ ಹತ್ರ ಹೋಗ್ಬಿಟ್ಟು ತಿಂಡಿ ಮಾಡುವಾಗಪ್ಪ, ಒತ್ತಾಗೋಯ್ತು. ರಮ್ಯಾ, ಅಪ್ಪಯ್ಯ ಬೇರೆ ಬರ್ತಿದ್ದಾರೆ ಕಣೆ, ನೋಡಿದ್ರೆ ಏನಂತ ತಿಳ್ಕೊಳಲ್ಲ. ಹೋಗು ರಮ್ಯಾ ನೀನು ಮನೆ ಹತ್ರ, ನಾನು ಹೋಗ್ತೀನಿ, ಇನ್ನೇನು ಇಲ್ಲಾಸ್ ಹೋಗ್ತೀನಿ ನಾನು. ಅಯ್ಯೋ ಬರೋದೇನು, ಅಲ್ಲ ನಿಮ್ಮ ಅಪ್ಪ ಬಂದು ನಿನ್ನ ಹಿಂದೆನೇ ನಿಂತಿದ್ದಾನೆ ನೋಡು. ಇದ್ಯಾಕೆ ಪಾಪ? ಅಮ್ಮಣ್ಣಿ ರಮ್ಯಾ ಬೇರೆ ಬಂದಿದ್ದಾಳೆ. ಇದ್ಯಾಕಮ್ಮ ರಮ್ಯಾ? ಯಾಕೆ ತಾಯಿ ಹೊಲ್ತಾವೆಲ್ಲ ಬಂದಿದೀಯಾ? ಏನು ಸಮಾಚಾರ? ಯಾತು ಇಲ್ಲ, ಇಲ್ಲೇ ಬಂದಿದೆ ನಮ್ಮ ತೋಟದ ಹತ್ರ. ಇವ್ರು ಸಿಕ್ಕಿರಲ್ಲ, ವರುಣ್ ಸಿಕ್ಕಿರಲ್ಲ. ಎಷ್ಟಿದ್ರು ನನ್ನ ಫ್ರೆಂಡ್ಸ್ ಅಲ್ವಾ? ಅಲ್ಲೇ ಒಂದು ವೀಕ್ ಆಯಿತು ಕಾಲೇಜಿಗೆ ಬೇರೆ ಬಂದಿರಲ್ವಲ್ಲ, ಅದಕ್ಕೆ ಯಾಕಪ್ಪ ಏನಾಯ್ತು ತೊಂದರೆ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲೇ ನಮ್ಮ ತೋಟದ ಹತ್ರ ನಿಮ್ಮ ಪಕ್ಕದಲ್ಲೇ ಅಲ್ವಾ ತೋಟ ಇರೋದು, ಅದಕ್ಕೆ ಬಂದೆ ಅಷ್ಟೇ. ವರುಣ್ ಬಾಯ್, ನಾನು ಬರ್ತೀನಿ. ಪಾಪ ಮಗ ಭಾಳ ಒಳ್ಳೆ ಉಳ್ಕಣು ನೋಡ. ಒಂದು ವಾರದಿಂದ ನೀನು ಕಾಲೇಜಿಗೆ ಹೋಗಿಲ್ಲ ಅಂತ 3-4 ದಿವಸದಿಂದ ಅಲ್ಲೇ ಪಾಪ ಆ ಮಗಿ ನೋಡು ಎಷ್ಟು ಚೆನ್ನಾಗಿ ಹುಡ್ಕೊಂಬಂದಾಳೆ, ಫ್ರೆಂಡ್ ಅಂತ ಮಾತಾಡ್ಸ್ಕೊಂಡು ಹೋಗೋದಕ್ಕೆ. ಭಾಳ ಒಳ್ಳೆ ಮಗ. ಅವ್ರ ಅಪ್ಪಂಗೆ ಒಂದು ಸ್ವಲ್ಪ ದುರಾಂಕಾರ ಜಂಬ ಜಾಸ್ತಿ ಆದ್ರೂ ಈ ಮಗ ಮಾತ್ರ ಊರವ್ರಿಗೆ ಎಲ್ಲರಿಗೂ ಆಟೆಯ. ಭಾಳ ಚೆನ್ನಾಗಿ ಮಾತಾಡಿಸ್ತಾಳೆ, ಭಾಳ ಗೌರವ ಕೊಡ್ತಾಳೆ, ಮರ್ಯಾದೆಯಿಂದ ಎಲ್ಲರಿಗೂ ಮಾತಾಡಿಸ್ತಾಳೆ. ಒಳ್ಳೆ ಹುಡುಗಿ ಪಾಪ. ಆಯ್ತು ನಡಿಯಪ್ಪ, ಹೋಗೋಣ ಮನೆ ಹತ್ರ ಹೋಗೋಣ ಬಾ.
ಆ ಬಣ್ಣ ಬಂತ ಟ್ಯಾಕ್ಟ್ರಿ ತಗೊಂಡು ಬರ್ತೀನಿ ಕಾಯೆಲ್ಲ ಏರ್ಕೊಂಡು ಹೋಗೋದಕ್ಕಂತ ಹೇಳ್ತು ಬಂತೇನಪ್ಪ ಅತ್ಲಾಗಿ ತಗೊಂಡು ಹೋಗೋಣ ಅತ್ಲಾಗಿ ಕಾಯೆಲ್ಲ ಏರ್ಕೊಂಡು ಅತ್ಲಾಗಿ ಮನೆ ಹತ್ರ ಹೋಗ ನಡಿ ಅತ್ಲಾಗಿ ಗೊತ್ತಾಗೋಯ್ತು. ಅಲ್ಲ ಕಳ್ಳ ನಡಿಲ್ಲ ನೀನು ನಡಿಯೋ ಮಂತವು ನನಗೆ ಗೊತ್ತೈತೆ. ಓಹೋ ತಿಂಡಿ ತಿನ್ನು ಹೋಗ್ಲಾ ಪಾಪ ಮಂತವ ಅಂತ ಹೇಳಿದ್ರೆ ನಾನು ಕಾಯೆಲ್ಲ ಏರಿಸ್ಕೊಂಡು ಬರ್ತೀನಿ ಕಣ ಅಂತ ಹೇಳಿದ್ರೆ ಅಲ್ಲ ಇವನು ತಿರ್ಗಾ ಈಗ ಬರ್ತೀನಿ ಅಂತ ಹೇಳ್ತೀನಿ ತೋಟದ ಹತ್ರ. ನಡಿಯ ನೀನು ತಿಂಡಿ ತಿನ್ನು ನನಗೆ ಗೊತ್ತೈತೆ ನಾನು ಬರ್ತೀನಿ.